ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತಿನ ನಮ್ಮ ಪ್ರಯಾಣ ಕೇರಳಕ್ಕೆ ಹೊರಟಿದ್ದೀವಿ. ಒಂದು ಚರ್ಚ್ ವಿಸಿಟ್ಟು. ಯಾವಾಗಲೂ ಹೋಗೋ ಥರನೇ ನೋಡಿ, ನನ್ನ ಮಕ್ಕಳು, ನಮ್ಮ ಹಸ್ಬೆಂಡ್ದು ಅಣ್ಣನ ಮಗಳು ಇವಳು, ಎಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದೀವಿ ನಾವು. ತುಂಬ ಲಾಂಗ್ ಜರ್ನಿ ಇದೆ. ಬೆಳಗ್ಗೆನೇ ಹೊರಟಿದ್ದೀವಿ, ಅರ್ಲಿ ಮಾರ್ನಿಂಗ್. ತಮಿಳ್ನಾಡು ಮೇಲಿಂದ ಹೋಗ್ತಾ ಇದ್ದೀವಿ. ತಮಿಳ್ನಾಡೆಲ್ಲ ಕ್ರಾಸ್ ಮಾಡಿಕೊಂಡು, ಇದು ತಮಿಳ್ನಾಡು ಆಗುತ್ತೆ ಇದೆ. ತಮಿಳ್ನಾಡೆಲ್ಲ ಕ್ರಾಸ್ ಮಾಡಿಕೊಂಡು ಹೋದ್ವಿ. ಏನು ತುಂಬ ಲಾಂಗ್ ಜರ್ನಿ. ಕಾರಲ್ಲಿ ನಾವು ಇದೇ ಫಸ್ಟ್ ಟೈಮು ಇಷ್ಟು ಲಾಂಗ್ ಹೋಗ್ತಾ ಇರೋದು. ನಾವು ಪ್ರಿಫರ್ ಮಾಡೋದಿಲ್ಲ ಲಾಂಗ್. ನಾವು ಇದ್ದರೆ ಟ್ರೈನ್ ಹೋಗ್ತೀವಿ. ಬೆಳಗ್ಗೆ ಒಂದು 5 ಎಲ್ಲ ಹೊರಟ್ವಿ ನೋಡಿ. ಇನ್ನೂ 7 ಅವರ್ಸು ಹೋಗಬೇಕು. ಆಲ್ಮೋಸ್ಟು 12 ಗಂಟೆಗಳ ಕಾಲ ಪ್ರಯಾಣ ಮಾಡಿದ್ವಿ. ಹಾಗೆ ಲಂಚು, ಬ್ರೇಕ್ಫಾಸ್ಟು ಎಲ್ಲ ಆಚೆನೇ ಮುಗಿಸ್ಕೊಂಡು ನಾವು ಕೇರಳ ಕೊನೆಗೂ ಸುದೀರ್ಘವಾದ 12 ಗಂಟೆಗಳ ಪ್ರಯಾಣದ ನಂತರ ಕೇರಳ ಸೇರಿದ್ವಿ. ಅಂದಾಗೆ ಬಂದಿರೋ ಜಾಗ ಅಂದರೆ ಮಲಯಾಟೂರ್ ಅಂತಾರೆ. ಎರ್ನಾಕುಲಂ ಡಿಸ್ಟಿಕಲ್ಲಿ ಮಲಯಾಟೂರ್ ಅಂತಾರೆ. ಅಲ್ಲಿ ಒಂದು ಚರ್ಚ್ ವಿಸಿಟಿಗೆ. ಚರ್ಚ್ ವಿಸಿಟ್ ಅಂದರೆ ಏನಂದರೆ ಲೈಕ್ ಇದೊಂದು ಬೆಟ್ಟದ ಮೇಲೆ ಇರುವ ಒಂದು ಚರ್ಚು. ಬೆಟ್ಟದ ಮೇಲೆ ತುಂಬ ಹೈಟಲ್ಲಿದೆ. ಅದನ್ನು ಹತ್ತಬೇಕು. ಅದನ್ನು ಹತ್ತಿ ರೀಚ್ ಮಾಡಬೇಕು ನಾವು. ಒಂದು 3 ಕಿಲೋಮೀಟ್ರ್ ಆಗುತ್ತೆ ಒಂದು ಸೈಡೆ. 3 ಕಿಲೋಮೀಟ್ರ್ ನಾವು ಹತ್ತಬೇಕು. ಸ್ಟಾರ್ಟ್ ಮಾಡಿದ್ವಿ ನೋಡಿ. ಮಕ್ಕಳೆಲ್ಲ ತುಂಬ ಎನರ್ಜಿಯಿಂದ ಹತ್ತಾ ಇದ್ದಾರೆ ನೋಡಿ. ನನ್ನ ಇಬ್ಬರು ಮಕ್ಕಳು, ಒಬ್ಬಳು ಮುಂದೆ ಇದ್ದಾಳೆ, ಇನ್ನೊಬ್ಳು ಹಿಂದೆ ಇದ್ದಾಳೆ. ಇಬ್ಬರೂ ಅವ್ರು ತುಂಬ ಖುಷಿಯಿಂದ. ಹೋದ ವರ್ಷವೂ ನಾವು ಬಂದಿದ್ವಿ. ಹೋದ ವರ್ಷವೂ ಅಷ್ಟೇ. ಮಕ್ಕಳದ್ದೇನೋ ಇದಿಲ್ಲ, ನಮಗೆ ಸ್ವಲ್ಪ ಆಯಾಸ ಜಾಸ್ತಿ ಆಗುತ್ತೆ. ಅವ್ರಿಗೆ ಒಂಥರ ಟ್ರಕ್ಕಿಂಗ್ ಥರ ಚೆನ್ನಾಗಿ ಹತ್ತುತ್ತಾರೆ ಅವರು. ಏನೋ ಹಿಂಸೆ ಏನೂ ಮಾಡಲ್ಲ. ಮೊದಲೆಲ್ಲ ನನಗೆ ಭಯ ಆಗ್ತಾಯಿತ್ತು, ದೇವ್ರೆ ಮಕ್ಕಳು ಎತ್ಕೊಂತ ಏನಾದರೂ ಹೇಳ್ಬಿಡ್ತಾರೆ ಹತ್ಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಅವ್ರು ನಮ್ಗಿಂತಲೂ ಮುಂಚೆನೇ ಹತ್ತುತ್ತಾಯಿದ್ರು. ಒಳ್ಳೆ ಇದು. ಈ ಚರ್ಚ್ದು ಇದು ಏನಪ್ಪ ಅಂದರೆ ಸೆಂಟ್ ಥಾಮಸ್ ಅವರು AD 52ರಲ್ಲಿ ಈ ಬೆಟ್ಟದ ಮೇಲೆ ಬಂದು, ಅಂದರೆ ಅವ್ರು ಕೇರಳ ಫಸ್ಟು ಇಂಡಿಯಾಗೆ ಬಂದಾಗಲೇ ಡೈರೆಕ್ಟ್ ಅವ್ರು ಕೇರಳನೇ ಬಂದಿರೋದು. ಅಲ್ಲಿ ಬಂದು ಅವರು ಅಲ್ಲಿ ನೆಲೆಸಿದ್ರು ಅನ್ನೋದು ಹಿನ್ನೆಲೆ. ಅದರದ್ದು ನೆನಪಿಗೋಸ್ಕರ ಅವ್ರ ನೆನಪಿಗೋಸ್ಕರ ಅಲ್ಲೊಂದು ಚರ್ಚನ್ನ ಸ್ಥಾಪನೆ ಮಾಡಿ ಬೆಟ್ಟದ ಮೇಲೆ ಅದೆಲ್ಲ ಹೆಂಗೆ ಕಟ್ಟಿದ್ರೋ ಏನೋಪ್ಪ. ಯಾಕೆಂದರೆ ದೇರ್ ಇಸ್ ನೋ ಟ್ರಾನ್ಸ್ಪೋರ್ಟೇಷನ್ನು, ರೋಡ್ ಇಲ್ಲ, ಏನೂ ಇಲ್ಲ ನೋಡಿ. ನಿಮ್ಗೆ ವಿಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಹಿಂಗೆ ನೋಡುವಾಗ ಸಮತಟ್ಟು ಅನ್ನಿಸ್ಬೋದು, ಬಟ್ ಇದು ತುಂಬ ಹೈಟು. ಯಾವುದೇ ಒಂದು ಸ್ವಲ್ಪ ನಮಗೆ ಕೂತ್ಕೊಳ್ಳುವಾಗಲೂ ನೋಡಿ ಒಂಥರ ಇದೇ ಒಂದು ಕಡೆಗೆ ವಾಲ್ಕೊಂಡೇ ಇರುತ್ತೆ. ಯಾಕೆಂದರೆ ಅಷ್ಟು ಏನು ಹೈಟು, ತುಂಬ ಹೈಟು. ಸಮತಟ್ಟು ಅನ್ನೋದೇ ಸಿಗೋದಿಲ್ಲ ನಮ್ಮ ಕಡೆ. ಒಂದು ಕಡೆ ದಣಿವಾಗ್ತದೆ, ಕೂತ್ಕೊಳ್ಳೋಣ ಅಂದರೂ ಆಗೋದಿಲ್ಲ. ಅಲ್ಲಿಗೆ ಮೇಲ್ಗಡೆ ಹತ್ತದ ಮೇಲೆ ಅಲ್ಲಿ ಏನೋ ಅಂಗಡಿಗಳೆಲ್ಲ ಇದ್ದಾವೆ. ಅಂದರೆ ನಾವು ಇಲ್ಲಿಂದ ಪಿಲಿಗ್ರಿಮ್ಸ್ ಅವರು ಹೋಗ್ಬಿಟ್ಟು ಅಲ್ಲಿ ಹೋಗಿ ದಣಿವಾರಿಸ್ಕೊಳ್ಳಿಕ್ಕೆ ಜ್ಯೂಸು, ಐಸ್ ಕ್ರೀಮು, ಟೀ, ಕಾಫಿ, ಬನ್ನು ಇಂಥವೆಲ್ಲ ಸ್ನ್ಯಾಕ್ಸ್ಗಳೆಲ್ಲ ಇರ್ತವೆ. ಅದೆಲ್ಲ ತಿನ್ನೋದು ಕುಡಿಲಿಕ್ಕೆ ಸಿಗಬೇಕಾದ್ರೆ ನೋಡಿ ಈ ಥರ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇರೆ ಯಾವುದೂ ಇಲ್ಲ. ದೇರ್ ಇಸ್ ನೋ ರೋಡ್, ನಥಿಂಗ್. ಆವಾಗ ಹೀಗೆ ಪಾಪ ಮ್ಯಾನ್ ಪವರಿಂದಲೇ ಆಗಬೇಕು ನೋಡಿ. ಅವರೇ ಇವರು ಈ ಥರನೇ ಇವ್ರುಗಳೇ ಎತ್ಕೊಂಡೋಗಿ ಅಲ್ಲಿ ರೀಚ್ ಮಾಡಿಸ್ಬೇಕು. ಬಟ್ ಅಲ್ಲಿ ಎಲ್ಲ ಕಾಸ್ಟ್ಲಿ ಇರುತ್ತೆ. ಯಾಕೆಂದರೆ ಇವ್ರು ಈ ಥರ ಎತ್ಕೊಂಡು ಹೋಗ್ಬೇಕಲ್ವ, ಬೇರೆ ಮಾರ್ಗ ಇಲ್ಲದೆ ಇರೋದ್ರಿಂದ ಎಲ್ಲನೂ ಕಾಸ್ಟ್ಲಿ ಇರುತ್ತೆ ತುಂಬ ನೋಡಿ. ನಾವು ಪಿಲಿಗ್ರಿಮ್ಸು ನಾವು ನಮ್ಮ ಅರ್ಕೆಗೋ ಪ್ರೇಯರ್ಗೋ ಹೋಗ್ತಾ ಇದ್ದರೆ ಪಾಪ ಅವ್ರು ಹೊಟ್ಟೆ ಪಾಡಿಗೋಸ್ಕರ ಹತ್ತಬೇಕು. ದಿನ ಎಷ್ಟು ಬಾರಿ ಹತ್ತುತ್ತಾರೇನೋ. ನಾನೇ 2 ಸಲ ನೋಡಿದೆ ಇವ್ರನ್ನ. ಸೊ ಈ ಥರ. ಹಾಗೆ ನಾನು ಮೊದಲೇ ಹೋಗ್ತಾ ಇದ್ದೆ. ಇದು ನನಗೆ ನನ್ನ ಇದಕ್ಕೆ ಬಂದಿರೋದು, ಅರಿವಿಗೆ ಬಂದಿರೋದು ಇದ್ರ ಬಗ್ಗೆ ಹೆಂಗೆ ಅಂದರೆ, ನಾನು 2010 9 ಸ್ವಲ್ಪ ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟಿದ್ದೆ. ಅಂದರೆ ನಾನು ಸ್ವಲ್ಪ ಜಾಸ್ತಿ ಆಗಿತ್ತು ಹುಷಾರಿಲ್ಲದೆ. ಆವಾಗ ನನಗೋಸ್ಕರ ನನ್ನ ಫ್ರೆಂಡ್ ಒಬ್ಬಳು ಹರಕೆ ಹೊತ್ಕೊಂಡಿರೋದಿದು. ಇವಳು ಎದ್ದು ನಡಿಲಿಕ್ಕಾದರೆ ನಾನು ಇವಳನ್ನ ಈ ಬೆಟ್ಟ ಹತ್ತಿಸ್ತೀನಿ ಅಂತ ನೋಡಿ. ನನ್ನ ಎಂಥ ಫ್ರೆಂಡ್ಸ್ ಇದ್ದರು ಅಂತ. ಆ ಥರ ಅವಳು ಹರಕೆ ಹೊತ್ಕೊಂಡಿರೋದು. ಅವಳು ಹಂಗೆ ಹರಕೆ ಹೊತ್ಕೊಂಡು ಸ್ವಲ್ಪ ದಿನಕ್ಕೆ ಪಾಪ ಅವಳು ದುಬೈಗೆ ಹೊರಟೋದ್ಲು. ಅವಾಗ ಅವಳು ಹೋಗೋಕ್ಕೆ ಮುಂಚೆ ನನಗೆ ಹೇಳಿದ್ಲು, ನಾನು ಈ ಥರ ಒಂದು ಹರಕೆ ಹೊತ್ಕೊಂಡಿದ್ದೀನಿ, ನೀನು ರೆಡಿ ಆದರೆ ನಿನ್ನ ಕೈಯಿಂದ ಈ ಬೆಟ್ಟ ಹತ್ತಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ದಯವಿಟ್ಟು ನೀನು ಎದ್ದೇಳ್ತೀಯ ನನಗೆ ಗೊತ್ತು, ಎದ್ದರೆ ನೀನು ಇದನ್ನು ಮುಗಿಸ್ಕೊಬಿಡು, ಇದೊಂದು ಹರಕೆನ ಮುಗಿಸ್ಕೊಬಿಡು ಅಂತ ಹೇಳಿದ್ಲು. ಅದೇ ಥರ ದೇವ್ರ ದಯದಿಂದ ನಾನು ಆರೋಗ್ಯವಾಗಿ ನನ್ನ ಜೀವನಕ್ಕೆ ಬಂದೆ. ಆವಾಗ ನಾನು ನೆನೆಸ್ಕೊಂಡೆ, ನನಗೋಸ್ಕರ ನನ್ನ ಫ್ರೆಂಡು ಈ ಥರ ಒಂದು ಹರಕೆ ಹೊತ್ಕೊಂಡಿದ್ದಾಳೆ, ತೀರಿಸ್ಬೇಕು ಅಂತ. ನಾನು ಫಸ್ಟು ಹತ್ತುವಾಗ ನನ್ನ ಮಗ, ಚಿಕ್ಕ ಮಗ, ಅವನನ್ನು ಕರ್ಕೊಂಡು ಹತ್ತಿದ್ವಿ. ಅವನು ಆವಾಗ ನಡೆಯೋಷ್ಟು ಇರಲಿಲ್ಲ, ಅಂದರೆ ಒಂದು 4 ಹೆಜ್ಜೆ ನಡೆಯೋದಷ್ಟೇ. ಅವನ್ನ ಎತ್ಕೊಂಡೆ ನಾವು ಬಂದಿದ್ವಿ ಇಬ್ಬರು, ನಾನು ಹಸ್ಬೆಂಡು. ಆಮೇಲೆ ಒಂದು 2-3 ಇಯರ್ಸು ಕಂಟಿನ್ಯೂಸ್ ಆಗಿ ಬಂದ್ವಿ. ಆಮೇಲೆ ಹಂಗೆ ಬಿಟ್ಟೋಯ್ತದು. ತಿರ್ಗಾ ಮಕ್ಕಳದು 2ನೇವ್ರದ್ದು ಕನ್ಸೀವ್ ಎಲ್ಲ ಆಗಿ, ಅವ್ರ ಡೆಲಿವರಿ, ಅವ್ರ ಕೇರಿಂಗು ಅದೆಲ್ಲ ಆಗಿ ಬಿಟ್ಬಿಟ್ವಿ. ಆ ಥರ ಬರ್ತಾನೆ ಇರಲಿಲ್ಲ. ಈಗ ಹೋದ ವರ್ಷದಿಂದ ರೀಸ್ಟಾರ್ಟ್ ಮಾಡಿದ್ದೀವಿ.
ಇದು ಹತ್ತುವಾಗ 14 ಸ್ಟೇಜಸ್ ಇರುತ್ತೆ. ಈ 14 ಸ್ಟೇಜಸ್ ಅಂದರೆ ವೇ ಆಫ್ ಕ್ರಾಸ್, ಶಿಲುಬೆ ಹಾದಿ. ಇದು ದೇವ್ರದ್ದು ಶಿಲುಬೆ ಯಾತನೆದು ಕೊನೆ ಕ್ಷಣ ಅವ್ರದ್ದು ಶಿಲುಬೆ ಹೊತ್ಕೊಂಡು ಅವರು ಕಪಾಲ ಬೆಟ್ಟಕ್ಕೆ ಹತ್ತಿರೋದ್ರದ್ದು ಪ್ರತೀಕವಾಗಿ ಇದನ್ನು 14 ಸ್ಟೇಷನ್ ಥರ ಮಾಡಿ ನಾವು ಒಂದೊಂದು ಸ್ಟೇಷನಲ್ಲೂ ನಿಂತು ಪ್ರೇಯರ್ ಮಾಡ್ಕೊಂಡು ಹೋಗ್ತೀವಿ. ನಾವು ಈ ಸಲ ಸಂಜೆ ಹೊತ್ತಲ್ಲಿ ಹತ್ತಿದ್ವಿ. ನಾರ್ಮಲಿ ನಾವು ಅರ್ಲಿಯಿಂದ ಮಾರ್ನಿಂಗ್ ಹೋಗ್ತಾ ಇದ್ವಿ. ಈ ಸಲನೇ ನಾವು ಅಂದರೆ ಅಲ್ಲಿ ರೀಚ್ ಆಗಿದ್ದು ಲೇಟ್ ಆಗಿರೋದ್ರಿಂದ ನೈಟಲ್ಲಿ ಹೋಗೋಣ ಅಂತ ಈವ್ನಿಂಗ್ ಒಂದು 6:20ಗೆ ಸ್ಟಾರ್ಟ್ ಮಾಡಿ ನಾವು ಅಲ್ಲಿ ಮೇಲೆ ರೀಚ್ ಆಗಿರೋದು 6:40 ಅಂತೀನಿ 8:20ಗೆ ಎಕ್ಸಾಕ್ಟ್ಲಿ 2 hours ಆಯಿತು ನೋಡಿ. ಮೇಲೆ ರೀಚ್ ಆದ್ವಿ. ಮೇಲೆ ರೀಚ್ ಆಗುವಾಗ 2 ಚರ್ಚ್ ಇದೆ ಮೇಲೆ. ಇದು ಹಳೆ ಚರ್ಚು, ಇನ್ನೂ ಒಂದು ಚರ್ಚ್ ಇದೆ ಆ ಕಡೆ. ನಾನೆಲ್ಲನೂ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕೆಂತ ಅಷ್ಟೊಂದು ದಣಿವಾಗಿತ್ತು, ಅದರಿಂದ ಎಲ್ಲನೂ ವೀಡಿಯೋ ಮಾಡ್ಕೊಂಡಿಲ್ಲ. ಚರ್ಚಲ್ಲಿ ಪ್ರೇಯರ್ ಮಾಡಿಕೊಂಡು ಅಲ್ಲೆಲ್ಲ ಸುತ್ತಾಡಿಕೊಂಡು ಟೀ ಕಾಫಿ ಎಲ್ಲ ಕುಡಿದ್ವಿ. ಅಲ್ಲೇ ಕುಡಿದು ಸ್ವಲ್ಪ ಅಲ್ಲೇ ದಣಿವಾರಿಸ್ಕೊಂಡು ಅಲ್ಲೇ ಒಂದು 3/4 ಗಂಟೆ ಅಲ್ಲೇ ಕಳೆದುಬಿಟ್ಟು ಮಕ್ಕಳನ್ನೆಲ್ಲ ಅಲ್ಲೇ ಕರ್ಕೊಂಡು ಅಲ್ಲೇ ಸುತ್ತಾಡಿಕೊಂಡು ನಂತರ ನಾವು ಬೆಟ್ಟ ಇಳಿದ್ವಿ. ಹತ್ತೋದಕ್ಕಿಂತಲೂ 2 ಪಟ್ಟು ಕಷ್ಟ ಅಂತಲೇ ಹೇಳ್ಬೋದು ಇಳಿಯೋದು. ಇಳಿಯುವಾಗ ಏನಾಗುತ್ತೆ ಅಂದರೆ ಫುಲ್ಲು ಕಾಲೆಲ್ಲ ಶಿವರ್ ಆಗುತ್ತೆ, ಕಾಲು ಇಡಲಿಕ್ಕೆ ಆಗೋದಿಲ್ಲ. ನಾವು ಸ್ಟಿಕ್ಕೆಲ್ಲ ಇಟ್ಕೊಂಡು, ನಾರ್ಮಲಿ ಎಲ್ಲರೂ ಸ್ಟಿಕ್ಕೆಲ್ಲ ಇಟ್ಕೊಂಡೇ ಹತ್ತೋದು ಇಳಿಯೋದೆಲ್ಲ ಮಾಡ್ತಾರೆ. ನಾವು ಹಂಗೆ ಹೋಗ್ಬಿಟ್ಟಿದ್ವಿ, ಹಂಗೆ ಇಳಿದ್ವಿ, ಏನೂ ಮಾಡಲಿಕ್ಕಾಗಿಲ್ಲ. ಇಳಿಯೋದು ತುಂಬ ಕಷ್ಟ, ಯಾಕೆಂದರೆ ಶಿವರ್ ಆಗುತ್ತೆ, ಕಾಲುಗಳು ಶಿವರ್ ಆಗಿ ಬೆಂಡಾಗೋಗುತ್ತೆ, ನೀ ಹತ್ರದಿಂದ ಬೆಂಡಾಗೋಗುತ್ತೆ, ಮುಗುರ್ಸಿ ಬೀಳೋ ಚಾನ್ಸಸ್ ಜಾಸ್ತಿ. ಸೊ ಅಲ್ಲಿ ಇಲ್ಲಿ ಎಲ್ಲ ಹಿಡ್ಕೊಳ್ಳೋಕ್ಕೂ ಏನೂ ಇಲ್ಲ. ನಾವು ಬಂಡೆಗಳು ಮರ ಇಂಥವನ್ನೆಲ್ಲ ಹಿಡ್ಕೊಂಡೇ ಇಳ್ಕೊಂಡು ಬಂದ್ವಿ. ನೋಡಿ ಇದೊಂದು ಬಾವಿ. ಈ ಬಾವಿಯಲ್ಲಿ ನೀರು ಯಾವತ್ತೂ ಬತ್ತೋದಿಲ್ಲ. ಇದರ ಹಿನ್ನೆಲೆ ಏನಪ್ಪ ಅಂದರೆ ಸೆಂಟ್ ಥಾಮಸ್ ಅವ್ರಿಗೆ ಬಾಯ ಹರಿದಾಗ ನೀರಿಗೋಸ್ಕರ ಬಂಡೆ ಮೇಲೆ ಇದನ್ನು ಕೋಲಿಂದ ಚುಚ್ಚಿದ್ರು, ಆವಾಗ ಅಲ್ಲಿಂದ ನೀರು ಚಿಮ್ತು ಅಂತ ಹಿನ್ನೆಲೆ. ಇದು ಬಂದ್ಬಿಟ್ಟು ಗೋಲ್ಡನ್ ಕ್ರಾಸ್, ಗೋಲ್ಡಿಂದ ಮಾಡಿರೋ ಕ್ರಾಸ್ ಇದು. ಇಲ್ಲಿನೂ ಎಲ್ಲರೂ ಬಂದು ಪ್ರೇಯರ್ ಮಾಡಿಕೊಂಡು ಹರಕೆಗಳೆಲ್ಲ ಇರ್ತವೆ, ಅದನ್ನೆಲ್ಲ ಇಟ್ಟಿರ್ತಾರೆ. ಅವ್ರ ಹರಕೆ, ಒಬ್ಬೊಬ್ಬರು ಹರಕೆ ಹೊತ್ಕೊಂಡು ಏನೇನೋ ತಂದು ಇಟ್ಟಿರ್ತಾರೆ. ಅದನ್ನು ನೋಡಿ ಅದನ್ನೇ ಎತ್ಕೊತಾ ಇರೋದವರು. ಅದನ್ನೆಲ್ಲ ಎತ್ಕೊಂಡು ಅಲ್ಲೆಲ್ಲ ನಾವು ಪ್ರೇಯರ್ ಮಾಡಿ ಹಾಗೆ ನಾವು ರಿಟರ್ನ್ ಬಂದ್ವಿ. ಎಲ್ಲ ಸೇರಿ ನಮಗೊಂದು 4 hours 3.5 hours ಆಯಿತು ನಾವು ರಿಟರ್ನ್ ಬರುವಾಗ. ಇದು ಸೆಂಟ್ ಥಾಮಸ್ ಅವ್ರದ್ದು ಹೆಜ್ಜೆ ಗುರುತು. ಇಷ್ಟು ದೊಡ್ಡದಲ್ಲ, ಚಿಕ್ಕದು 2 ಕಡೆ ಇರೋದು, ಅದನ್ನು ಮಾರ್ಕ್ ಮಾಡಿರೋದು ಅಷ್ಟು ದೊಡ್ಡದಾಗಿ. ಹಾಗೆ ನಾವು ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ. ರಿಟರ್ನ್ ಇಳಿಯೋದನ್ನೆಲ್ಲ ನಾನಷ್ಟು ವೀಡಿಯೋ ಮಾಡಿಲ್ಲ, ಅಷ್ಟೇ ಇವತ್ತಿನ ವೀಡಿಯೋ. ಮುಂದಿನ ಸಲ ನೋಡೋಣ, ಬಾ.